ಡಿಸೈನರ್ ಪಫ್ ಸ್ಲೀವ್ ಕಟ್ ಮಾಡೋದಕ್ಕೆ ನಾವು ಎಲ್ಬೋ ಹ್ಯಾಂಡ್ಗೆ ಯಾವ ರೀತಿ ಮಾರ್ಕ್ ಮಾಡ್ಕೊತೀವೋ ಸೇಮ್ ಅದೇ ಥರನೇ ಮಾರ್ಕ್ ಮಾಡ್ಕೋಬೇಕು. ಇದು ಫುಲ್ ಲೆಂತು 12 ಇದೆ, ರೆಡಿ 10, ಅದಕ್ಕೆ 2 ಇಂಚ್ ಎಕ್ಸ್ಟ್ರಾ ತಗೋಬೇಕು. 2 ಇಂಚು ಯಾಕೆ ಎಕ್ಸ್ಟ್ರಾ ತಗೋಬೇಕು ಅಂದರೆ ಇಲ್ಲಿ 1/2 ಇಂಚು, ಇಲ್ಲಿ 1/2 ಇಂಚು, ಮತ್ತು ಇಲ್ಲಿ 1/2 ಇಂಚು, ಮತ್ತು ಇಲ್ಲಿ ಒಂದು 1/2 ಇಂಚು ಕಚ್ಚಿಗೆ ಹೋಗುತ್ತಲ್ಲ, ಅದಕ್ಕೋಸ್ಕರ 2 ಇಂಚ್ ಎಕ್ಸ್ಟ್ರಾ ತಗೋಬೇಕು. ನಮಗೆ ರೆಡಿ 10 ಅಂದರೆ 2 ಇಂಚ್ ಎಕ್ಸ್ಟ್ರಾ ತಗೋಬೇಕು. ಇದಕ್ಕೆ ಇದರಲ್ಲಿ ಫ್ರಿಲ್ಸ್ ಬರುತ್ತೆ, ಇದರಲ್ಲಿ ಕೆಳಗಡೆ ಪಾರ್ಟು ಇದು ಬಾರ್ಡ್ರ್ ಬರುತ್ತೆ. ಇದು ನಮಗೆ ಬಾರ್ಡ್ರ್ ಎಷ್ಟಿದೆಯೋ ಅಷ್ಟನ್ನು ಕಟ್ ಮಾಡ್ಕೋಬೇಕು. ಈಗ ಒಂದೊಂದು ಸ್ಯಾರಿಯಲ್ಲಿ ಚಿಕ್ಕ ಬಾರ್ಡ್ರ್ ಇರುತ್ತೆ, ದೊಡ್ಡ ಬಾರ್ಡ್ರ್ ಇರುತ್ತೆ. ಅದು ಕೆಳಗಡೆ ಪಾರ್ಟು ಬಾರ್ಡ್ರ್ ಎಷ್ಟಿದೆ ಅಂತ ನೋಡಿಕೊಂಡು ನಮಗೆ ಬಾರ್ಡ್ರ್ ಎಷ್ಟು ಬೇಕೋ ಅಷ್ಟು ಈ ಕೆಳಗಡೆ ಪಾರ್ಟ್ನ ಕಟ್ ಮಾಡ್ಕೋಬೇಕು. ಈಗ ನಾನು ಈ ಬಾರ್ಡ್ರ್ ಎಷ್ಟಿದೆಯೋ ಅಷ್ಟನ್ನು ಈ ಥರ ಕಟ್ ಮಾಡ್ಕೊಂಡಿದ್ದೀನಿ. ಈಗ ಮೇಲಿನ ಪಾರ್ಟು ಇದು ಫ್ರಿಲ್ಸ್ ಇಟ್ಕೊಳ್ಳೋದಕ್ಕೆ, ಇದು ಉದ್ದ 6.5 ಇದೆ. ಇದು ಫ್ರಿಲ್ಸ್ ಇಟ್ಕೊಳ್ಳೋದಕ್ಕೆ ಡಬಲ್ ಫೋಲ್ಡಿಂಗ್ ಮೇಲೆ 16.5 ಇದೆ. ಹಾಗೆ ಸ್ಲೀವ್ ರೌಂಡ್ ಎಷ್ಟಿದೆ ಅಂತ ನೋಡಿಕೊಂಡು ಮಾರ್ಕ್ ಮಾಡ್ಕೋಬೇಕು. ಸ್ಲೀವ್ ರೌಂಡು 5 ಇದೆಯಲ್ಲ, 5ಕ್ಕೆ 2 ಇಂಚ್ ಎಕ್ಸ್ಟ್ರಾ, ಅಲ್ಲಿಗೆ 7 ಇಂಚ್ ಬರುತ್ತೆ. 7 ಇಂಚನ್ನ ಈ ಥರ ಮಾರ್ಕ್ ಮಾಡ್ಕೋಬೇಕು. ಇಲ್ಲಿ ಮಾರ್ಕ್ ಮಾಡಿರೋ ಹತ್ರ ಈ ಥರ ಒಂದು ಟಕ್ಸ್ ಇಟ್ಕೋಬೇಕು. ಈಗ ಇಲ್ಲಿ ಮಾರ್ಕ್ ಮಾಡಿರೋ ಹತ್ರ ಟಕ್ಸ್ ಇಕ್ಕಿದ್ದೀವಲ್ಲ, ಇಲ್ಲಿಂದ ಈ ಟಕ್ಸ್ವರೆಗೂ 2 ಇಂಚಷ್ಟು ಮಾರ್ಕ್ ಮಾಡ್ಕೊತಾ ಹೋಗಬೇಕು. ಈಗ ಕರೆಕ್ಟಾಗಿ ಮಧ್ಯ ಹತ್ರ ಒಂದು ಟಕ್ಸ್ ಇಟ್ಕೊಂಡು ಇಲ್ಲಿಗೆ ಈ ಫ್ರಿಲ್ಸ್ನ ಇಟ್ಕೋಬೇಕು. ಇಲ್ಲಿ ಮಾರ್ಕ್ ಮಾಡಿದ್ದೀವಲ್ಲ, ಇದನ್ನು ತಗೊಂಡು ಬಂದು ಈ ಮಧ್ಯಕ್ಕೆ ಕರೆಕ್ಟಾಗಿ ಈ ಥರ ಕೂರಿಸ್ಕೊಂಡು ಈ ಫ್ರಿಲ್ಸ್ನ ಒಂದ್ರ ಮೇಲೆ ಒಂದು ಫ್ರಿಲ್ಸ್ ಇಟ್ಕೋಬೇಕು. ಈ ಥರ ಫ್ರಿಲ್ಸ್ ಇಟ್ಕೊಂಡು ಇಲ್ಲೊಂದು ಸ್ಟಿಚ್ ಹಾಕ್ಕೊಳ್ಳೋಣ. ಈಗ ಮತ್ತೆ ಈ ಕಡೆ 2 ಇಂಚ್ ಹತ್ರ ನಾವು ಮಾರ್ಕ್ ಮಾಡಿದ್ದೀವಲ್ಲ, ಇದನ್ನು ಕರೆಕ್ಟಾಗಿ ಅಲ್ಲಿಗೇನೆ ಈ ಥರ ಫ್ರಿಲ್ಸ್ ಇಟ್ಕೋಬೇಕು. ಈಗ ಈ ಥರ ಫ್ರಿಲ್ಸ್ ಇಟ್ಕೊಂಡಾದ್ಮೇಲೆ ಮತ್ತೆ ಈ ಕಡೆ ಇಲ್ಲಿ ಫ್ರಿಲ್ಸ್ ಇಟ್ಕೋಬೇಕು. ಈ ಕಡೆ ಆಪೋಸಿಟಲ್ಲಿ ಫ್ರಿಲ್ಸ್ ಇಟ್ಕೋಬೇಕು. ಕೆಳಗಡೆನೂ ಅಷ್ಟೇ ಆಪೋಸಿಟಲ್ಲಿ ಫ್ರಿಲ್ಸ್ ಇಟ್ಟಿರೋದು, ಅದಕ್ಕೆ ಮೇಲೇನೂ ಅಷ್ಟೇ ಫ್ರಿಲ್ಸ್ನ ಆಪೋಸಿಟಲ್ಲಿ ಇಟ್ಕೋಬೇಕು. ಈಗ ಮೇಲಿನ ಪಾರ್ಟು ಕಟ್ ಮಾಡಿದ್ದೀವಲ್ಲ ಲೈನಿಂಗು, ಇದನ್ನು ಇದ್ರ ಮೇಲೆ ಇಟ್ಬಿಟ್ಟು ಸ್ಟಿಚ್ ಮಾಡ್ಕೋಬೇಕು. ಈ ಥರ ಪೂರ್ತಿಯಾಗಿ ಸ್ಟಿಚ್ ಮಾಡ್ಕೊಂಡಾದ್ಮೇಲೆ ಇದನ್ನು ಕಟ್ ಮಾಡ್ಕೋಬೇಕು. ಈ ಎಕ್ಸ್ಟ್ರಾ ಪೀಸ್ ಎಲ್ಲ ಇರುತ್ತಲ್ಲ, ಇದನ್ನು ಕಟ್ ಮಾಡ್ಕೋಬೇಕು. ಈಗ ಈ ಎಕ್ಸ್ಟ್ರಾ ಪೀಸ್ ಎಲ್ಲ ಕಟ್ ಮಾಡ್ಕೊಂಡಿದ್ದಾಯಿತು. ಇದು ಮೇಲಿನ ಪಾರ್ಟ್ ಇಷ್ಟೇ. ಈಗ ಕೆಳಗಡೆ ಪಾರ್ಟ್ನ ಸ್ಟಿಚ್ ಮಾಡ್ಕೊಳ್ಳೋಣ. ಈ ಕೆಳಗಡೆ ಪಾರ್ಟು ಬಾರ್ಡ್ರ್ ಇರುತ್ತಲ್ಲ, ಇದು ಬಂದು ಕರೆಕ್ಟಾಗಿ ಇಲ್ಲಿ ಮಧ್ಯಕ್ಕೆ ಈ ಥರ ಮಾರ್ಕ್ ಮಾಡ್ಕೋಬೇಕು. ಹಾಗೆ ಈ ಪಾರ್ಟಲ್ಲೂ ಅಷ್ಟೇ ಇಲ್ಲಿ ಕರೆಕ್ಟಾಗಿ ಮಧ್ಯಕ್ಕೆ ಮಾರ್ಕ್ ಮಾಡ್ಕೋಬೇಕು.
ಈಗ ಈ ಎರಡು ಪೀಸ್ನ ಈ ಥರ ಒಂದು ಟಕ್ಸಿಕ್ಕೊಳ್ಳೋಣ. ಈ ಕೆಳಗಡೆ ಪಾರ್ಟಲ್ಲಿ ಇಲ್ಲಿ ಮಾರ್ಕ್ ಮಾಡಿದ್ದೀವಲ್ಲ ಮಧ್ಯಕ್ಕೆ, ಇಲ್ಲಿ ಟಕ್ಸಿಟ್ಟಿದ್ದೀವಿ. ಈ ಎರಡೂ ಈ ಸೀದಾ ಮೇಲೆ ಸೀದಾ ಇರಬೇಕು. ಈ ಪೀಸ್ನ ಇಲ್ಲಿಗೆ ಬಿಟ್ಟು ಈ ಲೈನಿಂಗ್ ಪೀಸ್ ಇರುತ್ತಲ್ಲ ಇದು ಕೆಳಗಡೆ ಇಟ್ಕೋಬೇಕು. ಇಲ್ಲಿ ಟಕ್ಸಿಕ್ಕಿರ್ತೀವಲ್ಲ ಇದು ಅಷ್ಟೇ ಕರೆಕ್ಟಾಗಿ ಮೂರೂ ಮಧ್ಯಕ್ಕೆ ಬರಬೇಕು. ಈ ಥರ ಇಟ್ಕೊಂಡು ಇಲ್ಲಿ ಒಂದು ಗುಂಡು ಪಿನ್ ಹಾಕ್ಕೊಂಡ್ಬಿಡೋಣ. ಈಗ ಈ ಥರ ಗುಂಡು ಪಿನ್ ಹಾಕ್ಕೊಂಡು ಈ ಮೂರು ಪೀಸ್ನ ಈ ಥರ ಹಿಡ್ಕೊಂಡು ಒಂದು 1/2 ಇಂಚಷ್ಟು ಸ್ಟಿಚ್ ಮಾಡ್ಕೋಬೇಕು. ಈ ಥರ ಸ್ಟಿಚ್ ಮಾಡ್ಕೊಂಡಾದ್ಮೇಲೆ ಈಗ ಇದನ್ನು ಈ ಥರ ಓಪನ್ ಮಾಡಿಕೊಂಡು ಈ ಸೀದಾ ಮೇಲೆ ಒಂದು ಸ್ಟಿಚ್ ಹಾಕ್ಕೋಬೇಕು. ಇಲ್ಲಿ ಸ್ಟಿಚ್ ಮಾಡ್ಕೊಂಡಾದ್ಮೇಲೆ ಈ ಎರಡನ್ನು ಒಳಗಡೆಗೆ ಒಂದು 1/2 ಇಂಚಷ್ಟು ಫೋಲ್ಡ್ ಮಾಡಿಕೊಂಡು ಈ ಥರ ಸ್ಟಿಚ್ ಮಾಡ್ಕೋಬೇಕು. ಈ ಥರ ಸ್ಟಿಚ್ ಮಾಡ್ಕೊಂಡಾದ್ಮೇಲೆ ಈ ಎಕ್ಸ್ಟ್ರಾ ಪೀಸ್ನ ಕಟ್ ಮಾಡ್ಕೋಬೇಕು. ಡಿಸೈನರ್ ಪಫ್ ಸ್ಲೀವ್ ಸ್ಟಿಚಿಂಗ್ ಮಾಡೋದು ತುಂಬ ಈಸಿಯಾಗಿ ಈ ಥರ ಸ್ಟಿಚ್ ಮಾಡ್ಕೋಬಹುದು. ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ನನ್ನ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.